ಬೆಳಗಾವಿಯಲ್ಲಿ ರಾಜು ಕಾಗೆ ವರ್ಸಸ್ ಸತೀಶ್ ಜಾರಕಿಹೊಳಿ ಇಬ್ಬರ ಜಟಾಪಟಿ ಬಗ್ಗೆ ಪ್ರಶ್ನೆಗೆ ರಾಜು ಕಾಗೆ ತಬ್ಬಿಬ್ಬಾಗಿದ್ದಾರೆ. ಬೆಳಗಾವಿಯಲ್ಲಿ ರಾಜು ಕಾಗೆ ವರ್ಸಸ್ ಸತೀಶ್ ಜಾರಕಿಹೊಳಿ ಇಬ್ಬರ ಜಟಾಪಟಿ ಬಗ್ಗೆ ಪ್ರಶ್ನೆ ಮಾಡಿದ್ರೆ ರಾಜು ಕಾಗೆ ಅವರು ತಬ್ಬಿಬ್ಬಾಗಿದ್ದಾರೆ. ನಾವು ಬಡ ಶಾಸಕರು ಬಿಟ್ಟು ಬಿಡಿ ಅಂತ ಕೈ ಶಾಸಕರು ಹೇಳಿದ್ದಾರೆ. ಅವರ ಹತ್ರ ನಮ್ಮನ್ನ ಹೋಯ್ಬೇಡ್ರಿ, ನಮ್ಮನ್ನ ಬಿಟ್ಟು ಬಿಡಿ ಅಂತ ಹೇಳಿದ್ದಾರೆ. ಅಶ್ವವೇಗ ನ್ಯೂಸ್ ಪ್ರಶ್ನೆಗಳಿಗೆ ರಾಜು ಕಾಗೆ ಗಲಿಬಿಲಿಯಾಗಿದ್ದಾರೆ. ನಾನು ಯಾರ ಪರ ಹಾಗೂ ಯಾರ ವಿರುದ್ಧವೂ ಇಲ್ಲ. ಡಿಸಿಸಿ ಬ್ಯಾಂಕ್ ಚುನಾವಣೆಯಲ್ಲಿ ನನಗೆ ಸತೀಶ್ ಸಹಾಯ, ಲಕ್ಷ್ಮಣ್ ಸವದಿನೂ ಬೇಕು, ಸತೀಶ್ ಜಾರಕಿಹೊಳಿನೂ ಬೇಕು, ಇಬ್ಬರೂ ಬೇಕು. ರೈತರ ಪರವಾಗಿ ನಾವು ಹೋರಾಟವನ್ನ ಮಾಡ್ತೇವೆ. ನನಗೆ ನನ್ನ ಮತಕ್ಷೇತ್ರದ ಅಭಿವೃದ್ಧಿ ಬಹಳ ಮುಖ್ಯ ಆಗುತ್ತೆ. ಬೆಳಗಾವಿಯ ಉಗಾರ ಪಟ್ಟಣದಲ್ಲಿ ರಾಜು ಕಾಗೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಬೆಳಗಾವಿ ಡಿಸಿಸಿ ಬ್ಯಾಂಕ್ ಚುನಾವಣೆಯಲ್ಲಿ ಕಾಗವಾಡ ಶಾಸಕರಾಗಿರುವಂತಹ ರಾಜು ಕಾಗೆ ಅವರು ಉಪಾಧ್ಯಕ್ಷ ಸ್ಥಾನದ ಮೇಲೆ ಜಾರಕಿಹೊಳಿ ಅವರ ವಿರುದ್ಧ ತಿರುಗಿ ಬಿದ್ದರೆ ಎಂಬ ಪ್ರಶ್ನೆಗಳು ಸಹ ಸಾಕಷ್ಟು ರೀತಿಯಲ್ಲಿ ಉದ್ಭವ ಆಗ್ತಾ ಇರುವಂಥದ್ದು. ಇದೇ ಒಂದು ವಿಷಯ ಕುರಿತು ಮಾತನಾಡೋಕ್ಕೆ ನನ್ನ ಜೊತೆ ಸ್ವತಃ ರಾಜು ಕಾಗೆ ಅವರಿದ್ದಾರೆ. ಅವರ ಸ್ಪಷ್ಟನೆ ಏನಂತ ಕೇಳ್ತಾ ಹೋಗ್ತೀನಿ. ಸರ್, ಮೊದಲಿಗೆ ಅಧಿಕಾರ ಸಿಗೋ ತನಕ ಜಾರಕಿಹೊಳಿ ಅವರು ಬೇಕಾಗಿದ್ರು, ಅದು ಬೇಡ, ಅದು ಶೆಗ್ಗೆ ಬೆಳಕೆ ಬೇಡ ಅಂತ ಹೇಳಿ ಒಂದಿಷ್ಟು ಮಾತುಗಳು ಕೇಳಿ ಬರ್ತಾ ಇದೆ. ಸರ್, ಏನು ಹೇಳ್ತಿರೋದು? ಯಾರು ಹೇಳಿದಾರೆ ಹಂಗೆ? ಯಾರಲ್ಲಿ ಬಿಂಬನಿ ಆಗೈತಿ? ನಾ ಅವ್ರ ವಿರುದ್ಧ ಜಾರಕಿಹೊಳಿ ಅವ್ರ ವಿರುದ್ಧ ಏನಾದರೂ ಮಾತಾಡಿದ್ದೀನಿ? ಏನು ಅವ್ರ ಬಗ್ಗೆ ಅಪಸರು ಎತ್ತಿದ್ದೀನಿ? ಯಾಕದ ನಾನು ಅಲ್ಲಿ ಬರತ್ತೀನಿ? ನಾನು ಯಾರ ಪರವಾಗಿಲ್ಲ, ಯಾರ ವಿರೋಧ ಇಲ್ಲ. ಆ ಬನ ಈ ಬನ ಪ್ರಶ್ನೆ ಬರಲ್ಲ. ನಾನೊಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ, ಸಾಮಾನ್ಯ MLA ಆಗಿ ನಮ್ಮಂಥವ್ರನ್ನ ಯಾಕೆ ಬಡವ್ರನ್ನೆಲ್ಲರನ್ನೂ ಕೊಲ್ಲಕ್ಕಾದ್ರೆ ನೀವು? ಅವ್ರು ದೊಡ್ಡವ್ರು ಇದ್ದಾರೆ. ಜಾರಕಿಹೊಳಿ ಅವರು ಭೀ ದೊಡ್ಡವ್ರು ಇದ್ದಾರೆ. ಲಕ್ಷ್ಮಣ್ ಸವದಿಯವರು ಉಪಮುಖ್ಯಮಂತ್ರಿ ಆದವ್ರು ಇದ್ದಾರೆ, ಸಾರಿಗೆ ಮಂತ್ರಿ ಆದವ್ರು ಇದ್ದಾರೆ, ಕೋಆಪರೇಟಿವ್ ಮಿನಿಸ್ಟರ್ ಆದವ್ರು ಇದ್ದಾರೆ. ಅವರೆಲ್ಲ ದೊಡ್ಡ ಜನರ ಒಳಗೆ ನಮ್ಮಂಥ ಬಡವ್ರ ಶಾಸಕರನ್ನ ಯಾಕೆ ನೀವು ಒಯ್ತೀರಿ? ಅಲ್ಲಿ ನಾವು ಯಾರು ನೋಡ್ರಿ, ನಾವೆಲ್ಲರೂ ಬೇಕು. ನಾವು ಜಾರಕಿಹೊಳಿ ಕಡೆನೂ ನಮಗೆ ಕೆಲಸಗಳು ಇರ್ತವೆ, ನಾವು ಅಲ್ಲಿ ಹೋಗಬೇಕು. ಅವ್ರ ಕಡೆನೂ ನಾವು ಕೆಲಸ ಮಾಡ್ಕೋಬೇಕು. ಲಕ್ಷ್ಮಣ್ ಸವದಿಯವ್ರ ಕೂಡ ಭೀ ಹೋಗಬೇಕು. ಎಲ್ಲರೂ ನಾವು ಯಾರು ನನ್ನ ಜೀವನದಾಗ ನಾ ಯಾರ ಪರ ವಿರೋಧ ಆಗಿಲ್ಲ. ಒಂದು ನನ್ನ ಧ್ವನಿ ಅಂದ್ರೆ ಮತಕ್ಷೇತ್ರದ ನಮ್ಮ ಕೆಲಸಗಳಾಗಬೇಕು. ಇದ್ರ ಸಲುವಾಗಿ ನಾವು ಮಾಡ್ತೀವಿ. ಸತೀಶ್ ಜಾರಕಿಹೊಳಿ ನಮ್ಗೆ ಇಲೆಕ್ಷನ್ದಾಗ ಟಿಕೆಟ್ ಕೊಟ್ಟಿದ್ದರು. ನನ್ನ ಮೊನ್ನೆ ಜಿಲ್ಲಾ ಮಧ್ಯವರ್ತಿ ಬ್ಯಾಂಕ್ನಾಗೂ ನನಗೆ ಅವರು ಅನ್ಅಪೋಸ್ ಆಗಲಿಕ್ಕೆ ಸಹಾಯ ಮಾಡಿದರು. ಆಮೇಲೆ ನನ್ನ ಉಪಾಧ್ಯಕ್ಷರು ಮಾಡಿದವರು ಸತೀಶ್ ಜಾರಕಿಹೊಳಿ ಅವರ. ನಾ ಯಾಕೆ ಅವ್ರಿಗೆ ವಿರೋಧ ಮಾಡಲಿ? ಅವ್ರಿಗೆ ಯಾಕೆ ಅಪಸರು ಎತ್ತಲಿ? ಸರ್, ಈಗ ಮೊನ್ನೆ ಒಂದು ಅತನಿ ಪಟ್ಟಣದಲ್ಲಿ ಒಂದು ಗಲಾಟೆ ಆಯ್ತು ಸರ್. ಏನಂತಂದರೆ DCC ಬ್ಯಾಂಕ್ ಯೂನಿಯನ್ ಲೀಡರ್ ಮೇಲೆ ಒಂದು ಹಲ್ಲೆ ಆಯಿತು. ಆ ಗಾಯಾಳುಗಳನ್ನು ನೀವು ಭೇಟಿ ಮಾಡೋಕ್ಕೆ ಹೋಗ್ತಾರೆ ಅಂತ ಕೊಂಡು? ನನ್ನ ಹೆಲ್ತ್ ಸರಿ ಇಲ್ಲ, ನನ್ನ ಕಾಲು ಸರಿ ಇಲ್ಲ ಅಂತ ನಾನೇನು ಹೋಗಿಲ್ಲ. ಮುಂದಿನ ದಿನಮಾನದಲ್ಲಿ ಹೋಗಿ ಭೇಟಿ ಆಗ್ತೀನಿ. ಮತ್ತು ಅದು ಏನಾಗೈತಿಲ್ಲ, ಸಣ್ಣ ವಿಷಯ ಆಗೈತಿ. ಅದು ನನಗೆ ಈಗ TV ಮುಖಾಂತರ, ಮಾಧ್ಯಮದ ಮುಖಾಂತರ ನನ್ನ ಗಮನಕ್ಕೆ ಬಂದೈತಿ. ಅದಕ್ಕಾಗಿ ನಾನು ಅದೆಲ್ಲ ಕೂಡಿಸಿ ಎಲ್ಲರನ್ನೂ ಮುಗಿಸುವಂಥ, ಸಂಧಾನ ಮಾಡುವಂಥ ಕೆಲಸವನ್ನು ಒಬ್ಬ ಹಿರಿಯ ನಾಗರಿಕಾಗಿ ಮಾಡುವಂಥ ಕೆಲಸವನ್ನು ಮಾಡ್ತೀನಿ ಮುಂದಿನ ದಿನಮಾನದಲ್ಲಿ. ಸರ್, ಕೊನೆಯದಾಗಿ ಬಹುತೇಕವಾಗಿ ಉತ್ತರ ಕರ್ನಾಟಕ ಅನ್ಯಾಯ ಆಗ್ತಾಯಿದೆ ಅಂತೇಳಿ ಪದೇ ಪದೇ ಸರ್ಕಾರಕ್ಕೆ ಗಮನ ಸೆಳೆಯುವಂಥ ಒಂದು ಪ್ರಯತ್ನ ಮಾಡಿದ್ರಿ. ಈ ಬಜೆಟ್ ಬರುವಂಥ ಸಂದರ್ಭದಲ್ಲಿ ಏನಾದರೂ ಪ್ರತ್ಯೇಕ ರಾಜ್ಯನ ಕೇಳ್ತಾರೆ ಅಥವಾ ಈಗಾಗಲೇ ಅಂತಂದರೆ ಲಕ್ಷ್ಮಣ್ ಸವದಿ ಅವರು ಒಂದು ಬೇಡಿಕೆ ಇಟ್ಟಿದ್ದಾರೆ ಸರ್, ಕಲ್ಯಾಣ ಕರ್ನಾಟಕ ಮಾದರಿಯಲ್ಲಿ ಕಿತ್ತೂರು ಕರ್ನಾಟಕ ಒಂದು ಪ್ರತ್ಯೇಕ ನಿಗಮ ಮಂಡಳಿ ಆಗಬೇಕು ಅಂತ. ಅದಕ್ಕಾದರೂ ನೀವೇನು ಧ್ವನಿ ಕೊಡಿಸ್ತಾರೆ ಅಂತ? ಈಗ ಹೌದು, ಸರಿ ಇದೆ. ಲಕ್ಷ್ಮಣ್ ಸವದಿ ಅವರು ಹೇಳಿದ್ರು ಸರಿ ಇದೆ. ನಾನು ಅದನ್ನು ಹೇಳ್ತೀನಿ. ಕಿತ್ತೂರು ಕರ್ನಾಟಕ ಅಭಿವೃದ್ಧಿ ಪ್ರಾಧಿಕಾರ ಆಗಿ ಕಲ್ಯಾಣ ಕರ್ನಾಟಕಕ್ಕೆ ಯಾವ ಥರ ನೀವು ದುಡ್ಡನ್ನು ಕೊಡ್ತೀರಿ, ಅದೇ ಥರ ದುಡ್ಡು ನಮಗೂ ಕೊಟ್ಟರೆ ಒಂದು ಪ್ರಾಧಿಕಾರ, ಕಿತ್ತೂರು ಕರ್ನಾಟಕ ಪ್ರಾಧಿಕಾರ ಮಾಡಿರಿ ಅಂತೇಳಿ ನಂದು ಕೂಗು ಅದೇ ಇದೆ. ನಮ್ಮ ಭಾಗದ ಈಗ ನೋಡ್ರಿ, ಪದೇ ಪದೇ ಯಾಕೆ ಮಾತಾಡ್ತಾರೆ ಅಂದರೆ ಪದೇ ಪದೇ ಅದು ಮಾತಾಡ್ಕೊಳ್ಳೋದನ್ನ ಅವರು ಇವನವನು ಭಾಳ ಕಾಡಕದ ಬಾ ಅಂತೇಳಿ ಕೊಡ್ಬೋದು ಅನ್ನೋವಂಥ ಒಂದು. ಈಗ ನೀವು ಬಂದು ಸರ್ಕೆ ದಿವ್ನ ನಿಂತು ನಮ್ಮ ಮತ್ಯಾಗ ಬಂದು ಏನರ ಒಂದು ಬೇಡ್ಲಾಗಾದ್ರೆ ಕೊಟ್ಟು ಬಿಡ್ನಪ್ಪ ಹೋಗ್ಲಿ ಅಂತೇಳಿ ಮನ್ಸಿಗೆ ಬರ್ತೈತಿಲ್ಲ. ಹಂಗೆ ನಾವು ಸರ್ಕೆ ಅದನ್ನು ಹೇಳಕತ್ತೀವಿ ಅಂದ್ರೆ ಒಂದು ಸ್ವಲ್ಪ ನಮ್ಗೆ ಕೊಡ್ಬೋದು ಅನ್ನೋಂಥ ಆಸೆ ನಮಗೂ. ನನ್ನ ವೈಯಕ್ತಿಕ ಏನು ಇಲ್ಲ, ಮತಕ್ಷೇತ್ರ ಈ ಭಾಗ ಕಿತ್ತೂರು ಕರ್ನಾಟಕನೂ ಬೆಳಿಬೇಕು ಅನ್ನೋದು ನಮ್ಮದು ಆಸೆಯಿಂದ ಬೇಡ್ತಾ ಇದ್ದೀವಿ. ಅದೇನು ತಪ್ಪ? ಇದಿಷ್ಟು ಏನಂತಂದರೆ ಕಾಗವಾಡ ಶಾಸಕ ರಾಜು ಕಾಗೆ ಅವರ ಮಾತಾಗಿತ್ತು. ನಾನು ಯಾವುದೇ ಕಾರಣಕ್ಕೂ ಜಾರಕಿಹೊಳಿ ಪರನೂ ಅಲ್ಲ, ಲಕ್ಷ್ಮಣ್ ಸವದಿ ಅವರ ಪರನೂ ಅಲ್ಲ, ನಾನು ಇಬ್ಬರ ಪರವಾಗಿದ್ದೀನಿ. ಒಂದಿಷ್ಟು ಅಪಪ್ರಚಾರಗಳು ಸಹ ಆಗಿದ್ದು. ಇದಷ್ಟಲ್ಲದೆ ಉತ್ತರ ಕರ್ನಾಟಕಕ್ಕೆ ಪ್ರತ್ಯೇಕವಾಗಿ ಬಜೆಟ್ನಲ್ಲಿ ಒಂದಿಷ್ಟು ಅನುದಾನವನ್ನು ಮೀಸಲಿಡಬೇಕಂತೇಳಿ ಈ ಮೂಲಕ ರಾಜ್ಯ ಸರ್ಕಾರಕ್ಕೂ ಸಹ ಆಗ್ರಹಿಸಿರುವಂಥದ್ದು. ಬೆಳಗಾವಿಯಿಂದ ಕ್ಯಾಮ್ರಾ ಪರ್ಸನ್ ಸಚಿನ್ ಜೊತೆ ಪ್ರಶಾಂತ್ ಸತ್ತಿ, ಅಶ್ವವೇಗ ನ್ಯೂಸ್, ಬೆಳಗಾವಿ.